ಅಗರ್ವಾಲ್ ದಂಪತಿಗಳು ತಮ್ಮ ಎರಡನೇ ಮಗನಿಗೆ ಹೆಣ್ಣು ನೋಡಲು ಎಂದು ಹೋದರು. ಆ ಮನೆಯೂ ಏನೂ ಕಡಿಮೆ ಇಲ್ಲ, ಇವರ ಅಂತಸ್ತಿಗೆ ಸರಿಸಮಾನವಾಗಿಯೇ ಇತ್ತು. ಹೀಗೆ ಎರಡು ಕುಟುಂಬಗಳ ನಡುವೆ ಮಾತುಕತೆ ಮುಂದುವರಿಯಿತು. ನೋಡಿ, ನಮ್ಮ ಮಗ ತುಂಬಾ ಓದಿದ್ದಾನೆ, ಗುಣವಂತ, ಒಳ್ಳೆಯ ಕೆಲಸಗಾರ. ನಮ್ಮ ಕುಟುಂಬಕ್ಕೆ ತಕ್ಕಂತ ಸೊಸೆ ನಮಗೆ ಬೇಕು. ನಮ್ಮ ಮಗಳು ಕೂಡ ಅಷ್ಟೇ, ತುಂಬಾ ಗುಣವಂತೆ. ಎಲ್ಲಾ ಕೆಲಸವನ್ನು ತೂಗಿಸಿಕೊಂಡು ಹೋಗುತ್ತಾಳೆ, ನೀವೇನು ಚಿಂತೆ ಮಾಡಬೇಡಿ ಎಂದು ಹೇಳುತ್ತಾರೆ. ಆಗಲಿ, ಅವರಿಬ್ಬರು ಮೊದಲು ಮಾತನಾಡಿಕೊಳ್ಳಲಿ. ಅವರು ಒಪ್ಪಿಗೆ ಸೂಚಿಸಿದರೆ ನಂತರ ನಮ್ಮ ಮಾತುಕತೆ ಮುಂದುವರಿಸೋಣ. ಹುಡುಗ ಮತ್ತೆ ಹುಡುಗಿ ಬೇರೆಡೆಗೆ ಹೋಗಿ ಮಾತನಾಡಲು ಶುರು ಮಾಡುತ್ತಾರೆ. ಆಗ ಹುಡುಗಿ ಕೇಳುತ್ತಾಳೆ, ನಿಮಗೆ ಈ ಹಿಂದೆ ಯಾವುದೇ ಗರ್ಲ್ ಫ್ರೆಂಡ್ ಇರಲಿಲ್ಲವೇ ಎಂದು. ಆಗ ಹುಡುಗ ಹೇಳುತ್ತಾನೆ, ಇಲ್ಲಪ್ಪ, ನಾನು ಇದುವರೆಗೂ ಬರೀ ಕೆಲಸದ ಬಗ್ಗೆ ಯೋಚಿಸುತ್ತಿದ್ದೆ, ಇದರ ಬಗ್ಗೆ ಎಲ್ಲ ಟೈಮೇ ಸಿಕ್ಕಿಲ್ಲ. ನೀವು ಇಷ್ಟು ಸ್ಮಾರ್ಟ್ ಆಗಿದ್ರು ಹುಡುಗಿಯರು ಇಲ್ಲ ಅಂದ್ರೆ ನಂಬೋಕೆ ಆಗ್ತಾ ಇಲ್ಲ. ಹೀಗೆ ಮಾತುಕತೆ ಮುಗಿದ ನಂತರ ಇಬ್ಬರಿಗೂ ಈ ಮದುವೆ ಒಪ್ಪಿಗೆ ಆಗುತ್ತದೆ. ಮನೆಯವರ ಬಳಿ ಬಂದು ಒಪ್ಪಿಗೆ ಸೂಚಿಸುತ್ತಾರೆ. ಹುಡುಗಿಯ ತಾಯಿ ಹೇಳ್ತಾಳೆ, ನಾವು ಸಿಹಿ ತಿನಿಸುಗಳನ್ನೆಲ್ಲ ಮಾಡಿದ್ದೇವೆ, ಇದನ್ನು ಸ್ವೀಕರಿಸಿ. ಹಾಗೆಯೇ ನೀವು ಹೇಳಿದಂತೆ ಬಿರಿಯಾನಿ ಸಹ ಮಾಡಿದ್ದೇವೆ. ಬಿರಿಯಾನಿಯನ್ನು ಏಕೆ ಮಾಡಲು ಹೇಳಿದ್ದೀರಿ ಎಂದು ನಮಗೆ ತಿಳಿಯಲಿಲ್ಲ ಅಂತ ಹೇಳ್ತಾಳೆ. ಆಗ ಹುಡುಗನ ತಾಯಿ ಹೇಳ್ತಾಳೆ, ನೋಡಿ, ಬಿರಿಯಾನಿ ಒಂದು ನಮ್ಮ ಮನೆಯಲ್ಲಿ ವಿಶೇಷವಾದ ತಿನಿಸು. ನಮ್ಮ ಮನೆಗೆ ಯಾರೇ ಬಂದರೂ ನಾವು ಅವರಿಗೆ ಒಳ್ಳೆ ರೀತಿಯಲ್ಲಿ ಬಿರಿಯಾನಿ ಮಾಡಿ ಆತಿಥ್ಯವನ್ನು ಕೊಡುತ್ತೇವೆ. ಅದು ನಿಮ್ಮ ಮಗಳಿಗೂ ಗೊತ್ತಾಗಲಿ ಎಂದು ನಾನು ನಿಮಗೆ ಹೇಳಿದ್ದು. ಇಲ್ಲಿಯವರೆಗೆ ನಮ್ಮ ದೊಡ್ಡ ಸೊಸೆ ಅದನ್ನು ನಿಭಾಯಿಸಿಕೊಂಡು ಹೋಗುತ್ತಿದ್ದಳು. ಇನ್ನು ಮುಂದೆ ನಿಮ್ಮ ಮಗಳು ಅದನ್ನು ಮುಂದುವರಿಸಿಕೊಂಡು ಹೋಗಬೇಕು ಎಂದು ಹೇಳುತ್ತಾಳೆ. ಅದಕ್ಕೆ ದೊಡ್ಡ ಸೊಸೆ ಹೇಳುತ್ತಾಳೆ, ಇದನ್ನು ಮಾಡಿಕೊಂಡು ಹೋಗುವುದು ಅವಳಿಗೆ ಕಷ್ಟವಾಗಬಹುದು, ಏಕೆಂದರೆ ಅವಳು ತುಂಬಾ ಮಾಡ್ರನ್ ಆಗಿ ಬೆಳೆದವಳು. ಅತಿಥಿ ಸತ್ಕಾರ ಮಾಡುವುದು ಅಷ್ಟು ಸುಲಭದ ಮಾತಲ್ಲ. ಯಾರೇ ಬಂದರೂ ಏನನ್ನೂ ಹೇಳದೆ ನಾವು ಒಳ್ಳೆ ರೀತಿಯಲ್ಲಿ ಆತಿಥ್ಯ ಕೊಡಬೇಕು. ಅದಕ್ಕೆ ಅತ್ತೆ ಹೇಳ್ತಾಳೆ, ಇದೇನು ದೊಡ್ಡ ವಿಷಯವಲ್ಲ, ಅವಳು ಹೋಗ್ತಾ ಹೋಗ್ತಾ ಕಲ್ತ್ಕೊಂತಾಳೆ ಬಿಡು ಅಂತ. ಆದರೆ ದೊಡ್ಡ ಸೊಸೆಗೆ ಅಡುಗೆ ಮನೆಯನ್ನು ಬಿಟ್ಟು ಕೊಡುವುದು ಅಷ್ಟು ಇಷ್ಟವಾಗಿರಲಿಲ್ಲ. ಅದಕ್ಕೆ ಮನ್ಸಲ್ಲೇ ಅನ್ಕೊಂತಾಳೆ, ಬರಲಿ ಬರಲಿ, ಅವಳಿಗೆ ಹೇಗೆ ಪಾಠ ಕಲಿಸಬೇಕು ನನಗೆ ಗೊತ್ತಿದೆ ಅಂತ ಅನ್ಕೊಂಡು ಸುಮ್ಮನಾಗ್ತಾಳೆ. ನಂತರ ಎಲ್ಲರ ಒಪ್ಪಿಗೆಯಂತೆ ಮದುವೆ ಕಾರ್ಯಗಳು ಮುಗಿಯುತ್ತವೆ. ಮದುವೆಯಾಗಿ ಬಂದಂತಹ ಮನೆಗೆ ಅವಳು ಇನ್ನೇನು ಅಡ್ಜಸ್ಟ್ ಆಗುವಾಗಲೇ ಮನೆಗೆ ಅತಿಥಿಗಳು ಆಗಮಿಸುತ್ತಾರೆ. ಆಗ ಅತ್ತೆ ಹೇಳ್ತಾಳೆ, ಸೊಸೆ, ಈ ದಿನ ನೀನೇ ಬಿರಿಯಾನಿ ಮಾಡಬೇಕು. ನಿನಗೆ ಬಿರಿಯಾನಿ ಮಾಡಲು ಬರುತ್ತೆ ಅಲ್ವಾ? ಹಾ ಅತ್ತೆ, ನಾನು ಮಾಡಿಕೊಡ್ತೀನಿ ಅಂತಾಳೆ. ಆಗ ಅತ್ತೆ ಹೇಳ್ತಾಳೆ, ನಿನಗೆ ಸಹಾಯಕ್ಕೆ ಏನಾದ್ರೂ ಬೇಕಾದ್ರೆ ಮಾಡಿಕೊಡ್ಬೇಕಾ? ದೊಡ್ಡ ಸೊಸೆಯನ್ನ ಕೇಳ್ತೀಯಾ ಅಂತ ಕೇಳ್ತಾಳೆ. ಆಗ ದೊಡ್ಡ ಸೊಸೆ ಹೇಳ್ತಾಳೆ, ಅತ್ತೆ, ಈಗ ಬಿರಿಯಾನಿಯನ್ನು ಸಣ್ಣ ಸೊಸೆನೇ ಮಾಡ್ಬೇಕು ಅಂತ ನಿಯಮ ಇರೋದಲ್ವಾ? ಈಗ ನಾನು ಸಹಾಯ ಮಾಡಿದ್ರೆ ಅದು ತಪ್ಪಾಗಲ್ವಾ ಅಂತ ಕೇಳ್ತಾಳೆ. ಅದಕ್ಕೆ ಸಣ್ಣ ಸೊಸೆ ಹೇಳ್ತಾಳೆ, ಹೌದು ಅತ್ತೆ, ಅದು ತಪ್ಪಾಗತ್ತೆ. ನೀವು ಮುಂಚಿತವಾಗಿ ಹೇಳಿದ್ದೀರಿ ನೀನೇ ಬಿರಿಯಾನಿ ಮಾಡಬೇಕು ಅಂತ. ನೀವೇನು ಚಿಂತೆ ಮಾಡಬೇಡಿ, ನಾನೇ ಎಲ್ಲ ರೆಡಿ ಮಾಡ್ಕೊಂಡು ಮಾಡ್ತೀನಿ ಅಂತಾಳೆ. ಆಗ ದೊಡ್ಡ ಸೊಸೆ ಹೇಳ್ತಾಳೆ, ನೋಡು, ನೀನು ಮಾಡ್ತೀನಿ ಅಂತ ಒಪ್ಕೊಂಡು ಕೆಡಿಸಬೇಡ. ಅತಿಥಿಗಳ ಮುಂದೆ ನಮ್ಮನ್ನು ಮುಜುಗರಕ್ಕೆ ಈಡು ಮಾಡಬೇಡ. ಹಾಗೇನು ಮಾಡಲ್ಲ ಅಕ್ಕ ಅಂತ ಹೇಳಿ ಅಡಿಗೆ ಮನೆಗೆ ಹೋಗಿ ಎಲ್ಲ ತರಕಾರಿಗಳನ್ನು ರೆಡಿ ಮಾಡ್ಕೊಳ್ತಾಳೆ. ರೆಡಿ ಮಾಡ್ಕೊಂಡು ಇನ್ನೇನು ಒಗ್ಗರಣೆ ಹಾಕ್ಬೇಕು ಅನ್ನುವಾಗ ಅತ್ತೆ ಅಲ್ಲಿಗೆ ಬರ್ತಾಳೆ. ಸೊಸೆ, ನಿನಗೆ ಎಲ್ಲ ಮಾಡೋದು ಗೊತ್ತಾಯ್ತಾ? ಹಾ ಅತ್ತೆ, ನಾನು ಮಾಡ್ತಾ ಇದ್ದೀನಿ. ಆಗ ಅತ್ತೆ ಹೇಳ್ತಾಳೆ, ನೋಡಮ್ಮ, ಅಡಿಗೆ ಮಾಡ್ಬೇಕು ಅಂತ ಹೇಳಿದೀನಿ, ಹಾಗಂತ ಜಾಸ್ತಿ ತಲೆ ಕೆಡ್ಸ್ಕೊಂಡು ಹೆದ್ರಬೇಡ. ನೆಮ್ಮದಿಯಿಂದ ಅಡಿಗೆ ಮಾಡು, ಆಗ ರುಚಿ ತಾನಾಗೇ ಬರುತ್ತೆ ಅಂತ ಹೇಳ್ತಾಳೆ. ಅತ್ತೆ, ನೀವು ಇಟ್ಟಿರುವ ನಂಬಿಕೆ ಮತ್ತು ವಿಶ್ವಾಸವೇ ಈ ಅಡಿಗೆ ತುಂಬಾ ಚೆನ್ನಾಗಿ ಆಗೋಕ್ಕೆ ಕಾರಣ ಆಗತ್ತೆ ನೋಡಿ ಅಂತ ಹೇಳಿ ಅಡಿಗೆ ಸ್ಟಾರ್ಟ್ ಮಾಡ್ತಾಳೆ. ಸತತ 3 ಗಂಟೆಗಳ ಕಾಲ ಅಡಿಗೆ ಮಾಡಿದ ನಂತರ ಬಿರಿಯಾನಿ ರೆಡಿ ಆಗತ್ತೆ. ಅಂತೂ ಎಲ್ರಿಗೂ ಸರ್ವ್ ಮಾಡ್ತಾಳೆ. ಸರ್ವ್ ಮಾಡಿ ಹೇಳ್ತಾಳೆ, ಒಮ್ಮೆ ಇದನ್ನ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ. ಅದನ್ನು ತಿಂದ ಅತಿಥಿಗಳು, ಇದು ಮನೆಯಲ್ಲೇ ಮಾಡಿದ್ದ? ದೊಡ್ಡ ಸೊಸೆ ಹೇಳ್ತಾಳೆ, ನನಗೆ ಗೊತ್ತಿತ್ತು ನೀನು ಹಾಳ್ ಮಾಡ್ತೀಯ ಅಂತ, ಅದಕ್ಕೆ ಮುಂಚೆನೆ ಹೇಳಿದ್ದು. ನಿನಗೆ ಬರಲ್ಲ ಅಂದ್ರೆ ಒಪ್ಕ ಅಂತ. ಆದ್ರೆ ನೀನು ಮಾಡ್ತೀನಿ ಅಂತ ಹೋದೆ. ಈಗ ನೋಡು, ಅವ್ರು ಕೇಳ್ತಾ ಇದಾರೆ, ಆನ್ಸರ್ ಮಾಡು. ಇಲ್ಲ ಇಲ್ಲ, ನಾವು ಹಾಗೆ ಹೇಳಿದ್ದಲ್ಲ. ಇದು ಚೆನ್ನಾಗಿಯೇ ಇದೆ,
ಅದ್ರಿಂದಾಗಿ ರೆಸ್ಟೋರೆಂಟ್ ಇಂದ ತಂದಿದ್ದ ಅಥವಾ ಮನೆಯಲ್ಲೇ ಮಾಡಿದ್ದ ಅಂತ ಕೇಳಿದ್ದು ಅಂತಾರೆ. ಚಿಕ್ಕ ಸೊಸೆ ಇಲ್ಲ, ನಾನೇ ಮಾಡಿದ್ದು. ಆಗ ಅವರ ಅತ್ತೆ ಹೇಳ್ತಾಳೆ, ಹೌದು, ನಿಮಗಾಗಿ 3 ಗಂಟೆಗಳಿಂದ ಅವಳು ಕಷ್ಟಪಟ್ಟು ಈ ಅಡಿಗೆ ಮಾಡಿದ್ದಾಳೆ. ಹೇಗಿದೆ? ಅಂತ ಕೇಳ್ತಾರೆ. ಅವರು ತುಂಬಾ ಇಷ್ಟಪಟ್ಟು ಅದನ್ನು ತಿಂದು ಎದ್ದು ಹೋಗ್ತಾರೆ. ಆಗ ದೊಡ್ಡ ಸೊಸೆ ಅನ್ಕೊಂತಾಳೆ, ನೋಡೋಣ ಇನ್ನು ಎಷ್ಟು ದಿನ ಹೀಗೆ ಅಡಿಗೆ ಮಾಡ್ತಾಳೆ ಅಂತ. ನಂತರ ಆ ದೊಡ್ಡ ಸೊಸೆ ದಿನಕ್ಕೊಬ್ಬರಂತೆ ಒಬ್ಬೊಬ್ಬ ಅತಿಥಿಗಳನ್ನ ಕರೆಸೋದಕ್ಕೆ ಶುರು ಮಾಡ್ತಾಳೆ. ದಿನವೂ ಚಿಕ್ಕ ಸೊಸೆಗೆ ಬಿರಿಯಾನಿಯನ್ನು ಮಾಡಲು ಹೇಳಲು ಶುರು ಮಾಡ್ತಾಳೆ. ದಿನಕ್ಕೊಬ್ಬರಂತೆ ಅತಿಥಿಗಳು ಚೇಂಜ್ ಆದ್ರೂ ಸಹ ಇವಳು ಏನೇ ಬೇಸರ ಮಾಡಿಕೊಳ್ಳದೆ ಸ್ವಾದಿಷ್ಟವಾದ ಬಿರಿಯಾನಿಯನ್ನು ಮಾಡಿ ಬಡಿಸುತ್ತಿರುತ್ತಾಳೆ. ಇವಳ ದಿನದ ಅರ್ಧ ದಿನದ ಕೆಲಸ ಬಿರಿಯಾನಿ ಮಾಡೋದಕ್ಕೆ ಹೋಗ್ತಾ ಇರುತ್ತೆ. ಆಗ ಅತ್ತೆ ಕೇಳ್ತಾಳೆ, ಏನಮ್ಮ ಚಿಕ್ಕ ಸೊಸೆ, ನೀನು ಯಾವಾಗಲೂ ಅಡಿಗೆ ಮನೆಯಲ್ಲಿ ಬಿರಿಯಾನಿ ಮಾಡ್ತಾ ಕುತ್ಕೊಂಡ್ರೆ ಬೇರೆ ಕೆಲಸ ಎಲ್ಲ ಯಾವಾಗ ಮಾಡ್ತೀಯಾ? ಮತ್ತೆ ನಿನ್ನ ಗಂಡನ ಬಗ್ಗೆ ಕಾಳಜಿಯನ್ನು ಯಾವಾಗ ಮಾಡ್ತೀಯಾ? ಅತ್ತೆ, ನೀವೇ ಹೇಳಿದ್ದೀರಿ ಅತಿಥಿ ಸತ್ಕಾರವನ್ನು ತುಂಬಾ ಶ್ರದ್ಧೆಯಿಂದ ಮಾಡಬೇಕು ಅಂತ. ಅದನ್ನು ನಾನು ನಿಭಾಯಿಸುತ್ತಿದ್ದೇನೆ, ನೀವೇನು ಚಿಂತೆ ಮಾಡಬೇಡಿ. ಆದರೆ ಇಷ್ಟಕ್ಕೆ ಸುಮ್ಮನಾಗದ ದೊಡ್ಡ ಸೊಸೆ ಮತ್ತೆ ಮರುದಿನ ಇನ್ನೊಬ್ಬ ಅತಿಥಿಯನ್ನ ಕರೆಸ್ತಾಳೆ. ಮತ್ತೆ ಇವಳಿಗೆ ಬಿರಿಯಾನಿಯನ್ನು ಮಾಡಲು ಹೇಳ್ತಾಳೆ. ಇವಳು ಮಾಡಿದ ಬಿರಿಯಾನಿಯನ್ನು ತಿಂದು ಬಾಕ್ಸಿಗೆಲ್ಲ ಹಾಕೊಂಡು ಅವಳು ಹೊರಟು ಹೋಗುತ್ತಾಳೆ. ಇದನ್ನು ಕಂಡ ಅತ್ತೆ ಸೊಸೆಯನ್ನ ಕರೆದು ಹೇಳ್ತಾಳೆ, ನೋಡಮ್ಮ ಚಿಕ್ಕ ಸೊಸೆ, ಅತಿಥಿ ಸತ್ಕಾರ ಮಾಡೋದು ಒಳ್ಳೆಯದೇ, ಆದರೆ ಆ ನಮ್ಮ ಒಳ್ಳೆತನವನ್ನೇ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅಂತ ಅನಿಸ್ದಾಗ ಅದಕ್ಕೆ ಪರಿಹಾರವನ್ನು ನಾವೇ ಕಂಡುಕೊಳ್ಳಬೇಕು. ಈಗಲೇ ಒಂದು ಕೆಲಸ ಮಾಡು, ನಾನು ಹೇಳಿದಂತೆ ಬಿರಿಯಾನಿಯನ್ನು ಮಾಡು. ನಾನು ಬಿರಿಯಾನಿ ಮಾಡಬೇಕು ಅಂತ ಹೇಳಿದ್ನಲ್ಲ, ಅದರ ಮೆಥಡ್ ಅನ್ನು ಮಾತ್ರ ಚೇಂಜ್ ಮಾಡು ಅಂತ ಹೇಳಿ ಹೇಳ್ಕೊಡ್ತಾಳೆ. ಆಗ ಚಿಕ್ಕ ಸೊಸೆ ಆಯ್ತು ಅಂತ ಅಂತೆಯೇ ಬಿರಿಯಾನಿಯನ್ನು ಮಾಡ್ತಾಳೆ. ನೋಡು, ನೀವು ಮೊನ್ನೆನೂ ಸಹ ನಮ್ಮನ್ನ ಕರ್ಸಿ ಒಳ್ಳೆ ರೀತಿ ಬಿರಿಯಾನಿಯನ್ನ ಮಾಡಿ ಬಾಕ್ಸಿಗೆಲ್ಲ ಕೊಟ್ಟು ಕಳಿಸ್ದೆ. ನನ್ನ ಗಂಡ ಮತ್ತೆ ಮಕ್ಕಳು ತುಂಬಾ ಇಷ್ಟಪಟ್ರು. ತುಂಬಾ ಥ್ಯಾಂಕ್ಸ್. ಇವತ್ತು ಮತ್ತೆ ಕರ್ಸಿದೀಯಾ, ಇವತ್ತು ಬಾಕ್ಸಿಗೆ ಹಾಕೊಂಡು ಹೋಗ್ಬೋದಲ್ವಾ? ಖಂಡಿತವಾಗಿಯೂ ತಗೊಂಡೋಗಿ, ಇದೆಲ್ಲ ನಿಮಗೇನೆ ಅಂತಾನೆ ಮಾಡಿಸ್ತಾ ಇರೋದು ಅಂತಾಳೆ. ಮನ್ಸಲ್ಲೇ ಅನ್ಕೊಂತಾ ಇರ್ತಾಳೆ, ಇವಳು ಎಷ್ಟು ದಿನ ಅಂತೇಳಿ ಮಾಡ್ತಾಳೆ, ಒಂದಲ್ಲ ಒಂದು ದಿನ ಮಾಡೋಕ್ಕಾಗಲ್ಲ ಅಂತ ರಿಫ್ಯೂಸ್ ಮಾಡ್ತಾಳೆ. ಅಲ್ಲಿವರೆಗೂ ನೀವೆಲ್ಲ ತಿನ್ನಿ ಅಂತ ಮನ್ಸಲ್ಲಿ ಅನ್ಕೊಂತಾಳೆ. ಅಷ್ಟರಲ್ಲೇ ಆ ಚಿಕ್ಕ ಸೊಸೆ ಬಿರಿಯಾನಿಯನ್ನು ತಂದು ಟೇಬಲ್ಗೆ ಇಡ್ತಾಳೆ. ಆಗ ಅದನ್ನು ಕಂಡಂತ ಅಕ್ಕ, ಇದೇನಿದು, ಏನೇ ರೀತಿಯ ತರಕಾರಿನೂ ಇಲ್ಲ, ಪೀಸ್ ಸಹ ಇಲ್ಲ, ಅದೆಂತ ಬಿರಿಯಾನಿ ಅಂತಾಳೆ. ಅಷ್ಟರಲ್ಲೇ ಅಲ್ಲಿಗೆ ಬಂದಂತಹ ಅತ್ತೆ, ವಾವ್, ಪೀಸ್ಲೆಸ್ ಬಿರಿಯಾನಿ, ಇದು ನನಗೆ ತುಂಬಾ ಇಷ್ಟ. ನೀವು ಎಲ್ಲ ತುಂಬಾ ಸಂತೋಷದಿಂದ ತಿನ್ನಿ ಅಂತ ಹೇಳ್ತಾಳೆ. ಆಗ ದೊಡ್ಡ ಸೊಸೆಗೆ ಏನೂ ಮಾತಾಡಕ್ಕೆ ಆಗೋದಿಲ್ಲ. ಸ್ನೇಹಿತೆಯರು, ಹಬ್ಬ, ನಮಗೆ ಈ ವೆಜಿಟೇಬಲ್ ಲೆಸ್ ಪೀಸ್ಲೆಸ್ ಏನೂ ಇಲ್ಲದ ಈ ಬಿರಿಯಾನಿ ನಮಗೆ ಬೇಡ, ನೀನೇ ತಿನ್ನಮ್ಮ, ನಾವಿನ್ನು ಬರ್ತೀವಿ ಅಂತ ಎದ್ದೋಗ್ತಾರೆ. ಆಗ ಚಿಕ್ಕ ಸೊಸೆ ಬಂದು, ನಿಮಗೆ ಬಾಕ್ಸಿಗೆ ಹಾಕೊಡ್ಲಾ? ನೀವು ಇಲ್ಲಿ ತಿನ್ನೋದಿದ್ರು ಮನೇಲಾದ್ರೂ ತಿನ್ನಿ. ಇಲ್ಲ, ಮನೆಯಲ್ಲಿ ಅಡಿಗೆ ಇದೆ, ಏನೂ ಬೇಡ, ಥ್ಯಾಂಕ್ಸ್ ಅಂತ ಹೇಳಿ ಎದ್ದೋಗ್ತಾರೆ. ಇದರಿಂದ ಈ ಅತ್ತೆ ಸೊಸೆಯ ಐಡಿಯಾ ಫಲಿಸುತ್ತೆ. ನಾವು ಅತಿಥಿ ಸತ್ಕಾರ ಮಾಡಲೇಬೇಕು, ಹಾಗಂತ ಅದನ್ನೇ ದುರುಪಯೋಗ ಮಾಡಿಕೊಳ್ಳುವವರ ಮುಂದೆ ಅತಿಥಿ ಸತ್ಕಾರ ಒಳಿತಲ್ಲ. ಆಗ ಚಿಕ್ಕ ಸೊಸೆ ಹೇಳ್ತಾಳೆ, ಹೌದು ಅತ್ತೆ, ನೀವು ನನಗೆ ತಿಳಿಸಿ ಹೇಳಿದ್ದರಿಂದ ನನಗೆ ಅರ್ಥ ಆಯ್ತು. ಇಲ್ಲ ಅಂದ್ರೆ ನಾನು ಅದನ್ನೇ ಮುಂದುವರಿಸಿಕೊಂಡು ಹೋಗುತ್ತಿದ್ದೆ. ಥ್ಯಾಂಕ್ ಯು ಅತ್ತೆ ಅಂತಾಳೆ. ಇದರ ನೀತಿ ಇಷ್ಟೇ, ನಮ್ಮ ಒಳ್ಳೆತನವನ್ನು ದುರುಪಯೋಗ ಪಡಿಸಿಕೊಳ್ಳುವವರ ಮುಂದೆ ತಲೆಬಾಗಬಾರದು. ಈ ಕತೆ ಇಷ್ಟವಾದಲ್ಲಿ ಸುಕೇತಾ HS ಗೌಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.